ಶಿಕ್ಷಣ ಎಷ್ಟೊಂದು ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಹೇಳ್ತಾ ಇದ್ದಾರೆ ಅನ್ನುವಂಥ ದ್ಯೋತಕ ಈ ಒಂದು ಕಾರ್ಯಕ್ರಮ ಸಾಕ್ಷಿ ಅಂತ ನಾನು ಹೇಳ್ತೀನಿ. ಯಾವುದೇ ಕಡೆ ನಾನು ಮೊದಲೆಲ್ಲ ಹೇಳ್ತಿದ್ದಾರೆ ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಹೇಳ್ತಾ ಇದ್ರು ಇಷ್ಟು ದಿನ ಕಾಲ. ಆದ್ರೆ ಈಗ ಶಿಕ್ಷಣ ಜೊತೆಗೆ ಸಂಸ್ಕಾರ ಬೇಕು ಮಕ್ಕಳಿಗೆ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಗುಣಮಟ್ಟದ ಶಿಕ್ಷಣನೂ ಇದೆ, ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರನೂ ಇದೆ ಅನ್ನುವುದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ CBSE ಶಾಲೆಯನ್ನು ತೆಗೆದು ಅದನ್ನ ಮುನ್ನಡೆಸುವಂಥದ್ದು ಮತ್ತು ಇಲ್ಲಿ ಸುಮಾರು 6 ವರ್ಷ ಆಯಿತು, ಸುಮಾರು 1580 ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇರುವಂಥದ್ದು ಹೆಮ್ಮೆಯ ಸಂಗತಿ ಹೇಳ್ಬೋದು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಏನು ನನ್ನ ಕಿವಿ ಮಾತು ಅಂತಂದ್ರೆ, ನಾವು ಯಾವುದೇ ಒಂದು ಗುರಿಯನ್ನ ಇಟ್ಕೋಬೇಕು, ಒಂದು ಒಳ್ಳೆಯ ಗುರಿಯನ್ನ ಇಟ್ಕೋಬೇಕು. ಆ ಗುರಿಯನ್ನ ಮುಟ್ಟಲು ಛಲ ಬೇಕು. ಅದು ಛಲ ಎಂತಾಗಿರ್ಬೇಕಂದ್ರೆ ಅಚಲವಾಗಿರಬೇಕು, ಚಂಚಲ ಆಗಿರ್ಬಾರ್ದು. ನಾವು ಇಂಥದ ಆಗ್ತೇವೆ, ಇಂಥದ್ದು ಮಾಡ್ತೇವೆ, ಇಂಥದನ್ನು ತಲುಪ್ತೇವೆ ಅನ್ನುವಂಥದ್ದು ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು, ಮಕ್ಕಳು, ಶಿಕ್ಷಕರು ನಾನು ಈ ಶಾಲೆಯನ್ನ ಚೆನ್ನಾಗಿ ಮುನ್ನಡೆಸ್ತೀನಿ, ಈ ಶಾಲೆಯ ಸ್ಕೂಲನ್ನ 100ಕ್ಕೆ 100 ಮಾಡ್ತೀನಿ ಅನ್ನುವಂಥ ಅಚಲವಾದ ಗುರಿಯನ್ನ ಶಿಕ್ಷಕರು, ಗುರುಮಾತೆಯರು ಇಟ್ಕೋಬೇಕು. ಅದೇ ಚೆನ್ನಾಗಿ ವಿದ್ಯಾರ್ಥಿಗಳು, ಮಕ್ಕಳು ಸಹಿತ ನಾನು ನಮ್ಮ ಗುರುಗಳು ಹೇಳಿರುವಂಥದ್ದು, ನಮ್ಮ ಶಿಕ್ಷಕರು ಹೇಳಿರುವಂಥ ಪಾಠವನ್ನ, ಅಂದಿನ ಪಾಠವನ್ನ ಅಂದೇ ಅಧ್ಯಯನ ಮಾಡ್ತೀನಿ ಅನ್ನುವಂಥ ಮನೋಭಾವನೆಯಿಂದ ವಿದ್ಯಾಭ್ಯಾಸವನ್ನು ಮಾಡಿದರೆ ಮಕ್ಕಳಿಗೆ ಪಾಲಕರಿಗೆ ಕಲಿಸಿರುವಂಥದ್ದು ಸಾರ್ಥಕತೆ ಆಗ್ತಾ ಇದೆ ಅಂತ ಅನ್ಬೋದು. ಯಾಕಂತಂದ್ರೆ ಶಾಲೆಯಲ್ಲಿ ನಮ್ಗೆ ಏನ್ ಸಿಗ್ತೈತಿ, ನಮ್ಗೆ ಏನ್ ಸಿಗತ್ತೆ ಅಂದ್ರೆ ಜ್ಞಾನೋದಯ, ಜ್ಞಾನ. ಯಾಕಂದ್ರೆ ಜ್ಞಾನ ಎದರಿಂದ ಸಿಗುವಂಥದ್ದಂದ್ರೆ ಶಿಕ್ಷಣದಿಂದ. ಅದಕ್ಕೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳ್ತಾ ಇರುವಂತ ಮಾತು ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕು. ಏನಂತಂದ್ರೆ ಶಿಕ್ಷಣ ಅನ್ನುವಂಥದ್ದು ಹುಲಿಯ ಹಾಲು ಇದ್ದಂತೆ, ಇದನ್ನು ಕುಡಿದವರು ಗರ್ಜಿಸಲೇಬೇಕು ಅನ್ನುವಂಥ ಮಾತು. ಹಾಗಾಗಿ ನೋಡ್ರಿ, ನೀವು ಎಲ್ಲ ಬಹಳಷ್ಟು ಶಿಕ್ಷಣ ಪಡೆದಂತವರು, ವಿದ್ಯಾವಂತರ ಇರುವಂತ ಅವರ ಮೆಂಟಾಲಿಟಿ, ಅವರ ಎಬಿಲಿಟಿನೇ ಬೇರೆ ಇರ್ತದೆ. ಅದೇ ತರ ಶಿಕ್ಷಣ ಪಡೆದೇ ಇರುವಂತ ಅವರ ವಿಚಾರಗಳು ಸಹಿತ ಬೇರೆ ಇರ್ತವೆ. ಹಾಗಾಗಿ ಶಿಕ್ಷಣ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ನಾವು ಮಕ್ಕಳನ್ನ ನಾವು ಏನಂತಂದ್ರೆ ಹೂವಿಗೆ ಹೋಲಿಸ್ಬೋದು. ಯಾಕಂತಂದ್ರೆ ಇಲ್ಲಿ ಚೆಂಡು ಹೂವು ಇದೆ, ಸೇವಂತಿ ಹೂವು ಇದೆ, ಬೇರೆ ಬೇರೆ ಎಲ್ಲಾ ತರದ ಹೂವುಗಳನ್ನು ನೋಡಿದಾಗ ಆಗ್ತದೆ. ಯಾಕಂದ್ರೆ ಮಕ್ಕಳ ಮುಗ್ಧತೆ ಅವರ ನಾವು ಯಾಕಂದ್ರೆ ನಾವು ಏನಂತ ಸಾಧನೆ ಮಾಡದ ಇರುವಂತದನ್ನ ಮಕ್ಕಳು ಮಾಡ್ತಾ ಇದ್ದಾರೆ. ಯಾಕಂತಂದ್ರ ಈಗೆಲ್ಲ ಇದ್ದಾರೆ ಮಕ್ಕಳು, ಈಗ 6ರಿಂದ 9, 10ನೇ ತರಗತಿ ಎಲ್ಲ ವಿದ್ಯಾರ್ಥಿನಿಯರಿರುವಂಥದ್ದು. ಈಗ ನೀವು ಏನ್ ಬೇಕಾರೆಲ್ಲ ಆಗ್ಬೋದು. ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡುವಂಥದ್ದು ನಿಮ್ಮಲ್ಲಿ ಬಹಳಷ್ಟು ಇರುವಂಥದ್ದು. ಯಾಕಂದ್ರೆ ನೀವು DC ಆಗ್ಬೋದು, SP ಆಗ್ಬೋದು, ಏನೆಲ್ಲ ಯಾಕಂದ್ರೆ ಆ ಅವಕಾಶ, ಏನಂತಂದ್ರೆ ಅನುಕೂಲತೆ ನಿಮಗೆ ಇರುವಂಥದ್ದು. ಯಾಕಂದ್ರೆ ನಾವೀಗ ಏನಾಗ್ತೀವಿ ಅಂತಂದ್ರೆ ಏನೂ ಆಗಕ್ಕೆ ಸಾಧ್ಯ ಇಲ್ಲ, ನಮ್ಮ ಗುರಿ ಮುಗೀತು. ಆದ್ರೆ ನೀವೇನಂತಂದ್ರೆ ನೀವು ಹಸಿ ಮಣ್ಣಿದ್ದಾಗ, ಹಸಿ ಕೆಸರದ, ಈಗ ನಿಮ್ಮ ಅದಕ್ಕೆ ಏನು ಮೂರ್ತಿ ಮಾಡಿದ್ರು ಅದಾಗ್ತದೆ. ಅದಕ್ಕೆ ಏನಂತಂದ್ರೆ ನೀವು, ಯಾಕಂದ್ರೆ ನಾವು ಪ್ರತಿಯೊಬ್ಬರಿಗೆ ಇರುವಂಥದ್ದು ಒಂದು ದಿನಕ್ಕೆ 24 ತಾಸು, ಒಂದು ವಾರಕ್ಕೆ 7 ದಿನಗಳೇ, ಒಂದು ತಿಂಗಳಿಗೆ 30 ದಿನಗಳೇ, ಒಂದು ವರ್ಷಕ್ಕೆ 365 ದಿನಗಳು. ಆದರೂ ಕೂಡ ನಾವು ಈ ಒಂದು ದಿನಗಳನ್ನ, ಕ್ಷಣಗಳನ್ನ, ಪ್ರತಿಯೊಂದು ಕ್ಷಣಗಳನ್ನ ನಾವೇನಂತಂದ್ರೆ ಚೆನ್ನಾಗಿ ಬಳಕೆ ಮಾಡ್ಕೋಬೇಕು. ನಾವೇನಂತಂದ್ರೆ ನಾವು ಏನ್ ಕಳ್ಕೊತೀವಿ ಅಂತಂದ್ರೆ ನಾವು ಸಮಯವನ್ನ ಕಳ್ಕೊತೀವಿ. ಯಾಕಂತಂದ್ರೆ ಯಾವ್ಯಾವ ಟೈಮ್ನಲ್ಲಿ ಏನೇನು ಮಾಡಬೇಕು ಅದನ್ನ ಮಾಡಿದಾಗ ಮಾತ್ರ ನಾವು ಏನು ಗುರಿ ಇಟ್ಕೊಂಡು ಅದನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಪ್ರತಿದಿನ ನಮ್ಮ ಟೈಮ್ ಟೇಬಲ್ ಹೆಂಗಿರ್ಬೇಕು ಅಂತಂದ್ರೆ ಈಗ ನೋಡಿರ್ತೀವಿ ಗುಬ್ಬಚ್ಚಿ, ಕಾಗೆ ಎಲ್ಲ ಅವು ಯಾವ ಮೊಬೈಲ್ ನೋಡೋದಿಲ್ಲ, ಅವು ಗಡಿಯಾರ ನೋಡೋದಿಲ್ಲ. ಆದ್ರೂ ಕರೆಕ್ಟ್ ಟೈಮ್ ಕೇಳ್ತಾವ.
ಏನಂತ ಅಭೂತಪೂರ್ವವಾಗಿ ಕಟ್ಟಿದ್ರು. ಆದರೆ ನಾವು ಭಾರತ ದೇಶ ಜಗತ್ತಿನಲ್ಲಿ ವಿಸ್ತೀರ್ಣದಲ್ಲಿ 7ನೇ ರಾಷ್ಟ್ರ, ಜನಸಂಖ್ಯೆಯಲ್ಲಿ 2ನೇ ದೇಶ. ಹೀಗಿದ್ರೂ ಕೂಡ 140 ಕೋಟಿ ಜನಸಂಖ್ಯೆ ಇರುವಂತ ನಮ್ಮ ಭಾರತವನ್ನು ನಾವು ಕಟ್ಟಬೇಕಾದ್ರೆ ಎಲ್ಲಿಂದ ಪ್ರಾರಂಭ ಆಗಬೇಕಾದ್ರೆ ನಮ್ಮ ಮನೆಯಿಂದ, ನಮ್ಮ ಮನಸ್ಸಿಂದ ಪ್ರಾರಂಭ ಆಗಬೇಕು. ನಾವೆಲ್ಲ ಏನಂತಂದ್ರೆ ಈಗ ತಿರುಗಾಡ್ತಿರ್ತೇವೆ, ಈಗೆಲ್ಲ ಕ್ಯಾಂಪಸ್ನಾಗ ಏನಾದ್ರೂ ತಿಂದು ಎಲ್ಲಿ ಬೇಕಾದ್ರೆ ಕಸವನ್ನು ಒಯ್ಯುವಂಥದ್ದು ಮಾಡಬಾರ್ದು. ಅಥವಾ ಬಸ್ನಾಗ ಓಡುತ್ತಿರ್ತಾರೆ, ಬಸ್ನಾಗ ಹೋಗುವಾಗ ಏನಂತಂದ್ರೆ ಅಲ್ಲಿ ಸಿಪ್ಪೆ ತಿನ್ನುವಂಥದ್ದು, ಬಾಳೆಹಣ್ಣು, ಶೇಂಗಾ ತಿಂದು ಅಲ್ಲಿ ಒಯ್ಯುವಂಥದ್ದು ಮಾಡಬಾರ್ದು. ಇಂಥ ಕೆಲವು ಸಣ್ಣ ಸಣ್ಣ ವಿಷಯಗಳನ್ನ ನಾವು ಕಲಿತ್ರ ನಾವು ದೇಶಕ್ಕೆ ಒಂದು ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಂಗ. ಆಮೇಲೆ ಊಟ ಮಾಡ್ತಿರ್ತೀವಿ, ಊಟ ಮಾಡುವಾಗ ಏನಂತಂದ್ರೆ ಅನ್ನದ ಒಂದು ಅಗಲು ಸಹಿತ ನಿಮ್ಮ ತಟ್ಟೆಯಲ್ಲಿ ಉಳಿಬಾರ್ದು. ಯಾಕಂದ್ರೆ ರೈತ ಬೆವರು ಸುರಿಸಿ ಬೆಳೆದಂತ ಬೆಳೆ, ಆ ಬೆಳೆ ಏನಂತಂದ್ರೆ ನಾವು ಏನ್ ಬೇಕಾದ್ರೆಲ್ಲ ಸಾಫ್ಟ್ವೇರ್ ಆಗಿ ಏನೆಲ್ಲ ಏನಂತಂದ್ರೆ ಜಗತ್ತು ಮುಂದುವರೆದಿದೆ. ಆದ್ರೆ ರೈತ ಅನ್ನ ಬೆಳೆದಿದ್ರೆ ನಾವು ನೀವು ಯಾರು 1 ದಿನ 2 ದಿನ ಬದುಕಲಾಕ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವೇನಂತಂದ್ರೆ ಅನ್ನದ ತಟ್ಟೆಯಲ್ಲಿ ಅನ್ನವನ್ನ ಬಿಡುವಂತದ್ದು ಆಗ್ಬಾರ್ದು. ನಾವು ಪ್ರತಿ ಏನಂತಂದ್ರೆ ಈಗ ನಮ್ಮ ಬಾಲ್ಯದಲ್ಲಿ ಬಾಲ್ಯವನ್ನ ಹೇಗೆ ಬೆಳೆಯಬೇಕು, ಯೌವನ ಹಾಗೂ ಮುಪ್ಪು, ಈ ಎಲ್ಲ 3 ಸ್ತರದ ಜೀವನವನ್ನ ನಾವು ಸಮರ್ಪಕವಾಗಿ ಕಳೆದು ದೇಶಕ್ಕಾಗಿ ಕೊಡುಗೆಯನ್ನು ನೀಡಬೇಕು. ಜೊತೆಗೆ ಪ್ರತಿದಿನ ಯಾರೆಷ್ಟು ಪಾಲಿಸ್ತಿರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಕೆಲವರು ಪಾಲಿಸ್ತಾರ ಅಂತ ನನಗೆ ಸಾಕಷ್ಟು ನನ್ನ ಮನವರಿಕೆ ಆಗಿರುವಂಥದ್ದು. ಯಾಕಂತಂದ್ರೆ ಪ್ರತಿದಿನ ನೀವು ಶಾಲೆಗೆ ಬರಬೇಕಾದ್ರೆ ಶಾಲೆಗೆ ಬರುವಾಗ ತಂದೆ ತಾಯಿ ಪಾದಗಳಿಗೆ ನಮಸ್ಕಾರ ಮಾಡಿ ಬರುವಂತದನ್ನ ಒಂದು ಸಂಪ್ರದಾಯವನ್ನು ಬೆಳೆಸ್ಕೋಬೇಕು. ಯಾಕಂತಂದ್ರ ತಂದೆ ತಾಯಿಗೆ ನಡಿಸುವಂತದ್ರಿಂದ ನಾವು ಏನಂತಂದ್ರೆ ವಿಧೇಯತೆ ಹುಟ್ಟೈತಿ. ಈಗ ನಾವು ನೋಡ್ತೇವೆ ಸಾಕಷ್ಟು ಈ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದ್ದಾವೆ, ಬಹಳಷ್ಟು ವೃದ್ಧಾಶ್ರಮಗಳು ಹೆಚ್ಚಾಗ್ತಾವ. ಈಗ ನಾನೊಂದು ಯಾವಾಗ ತಮಾಷೆಯಾಗಿ ಹೇಳ್ತಿರ್ತೇನೆ, ಈಗ ಅಂಗನವಾಡಿ ಕೇಂದ್ರಗಳದಾವ ಅಲ್ಲಲ್ಲಿ ಊರಾಗ, ದೊಡ್ಡ ಊರಿಂದ 5 ವಾರ. ಆದ್ರೆ ಈಗ ಅಂಗನವಾಡಿ ಕೇಂದ್ರಗಳು ಹೇಗಿದಾವೋ ಅದೇ ತರ ಮಕ್ಕಳಿಗೆ ಸಂಸ್ಕಾರ ಕೊಡದೇ ಇದ್ರೆ ಅಂಗನವಾಡಿ ಕೇಂದ್ರ ಆದಾಗ ಆಯಾ ಊರುಗಳಿಗೆ ವೃದ್ಧಾಶ್ರಮ ಮಾಡಬೇಕಾಗ್ತದೆ. ಅಂತ ಒಂದು ವಿಪರ್ಯಾಸದ ಕಾಲ ಬರ್ಬೋದು. ಅದಕ್ಕಾಗಿ ಮಕ್ಕಳಿಗೆ ತಂದೆ ತಾಯಿ ಸಂಸ್ಕಾರ ಕಲಿಸುವಂಥದ್ದು, ಜೊತೆಗೆ ಏನಂತಂದ್ರೆ ಪ್ರತಿದಿನ ಅವರಿಗೆ ಪಾದ ನಮಸ್ಕಾರ ಮಾಡಿ ನೀವು ಶಾಲೆಗೆ ಬಂದ ನಂತರ ಶಿಕ್ಷಕರಿಗೆ ನಮಿಸಬೇಕು. ಶಿಕ್ಷಕರಿಗೆ ನಮಸ್ಕಾರ ಮಾಡಿದಾಗ ನಿಮ್ಮಲ್ಲಿ ವಿಧೇಯತೆ ಹುಟ್ಟುತ್ತೆ. ಅವಾಗ ಏನಂತಂದ್ರೆ ಗುರು ಮಾತೆ ಅಂತ ಕರಿತೇವೆ ನಾವು, ನಮ್ಮ ಹಿಂದೂ ಸಂಪ್ರದಾಯ ಗುರು ಮಾತೆ ಅಂದ್ರೆ ತಾಯಿ. ಅದಕ್ಕಾಗಿ ಏನಂತಾರೆ ಗುರುಗಳಿಗೆ, ನಿಮ್ಮ ಶಿಕ್ಷಕರಿಗೆ ನಮಸ್ಕಾರ ಮಾಡಿ ನೀವು ಅಂದಿನ ಪಾಠವನ್ನ ಪ್ರಾರಂಭ ಮಾಡಿದ್ರೆ ನಿಮಗೆ ನಿಜಕ್ಕೂ ಏನಂತಂದ್ರೆ ವಿದ್ಯಾರ್ಥಿ ಅಂತ ಇದ್ದಂತೆ. ಆಮೇಲೆ ಏನಂತಂದ್ರೆ ಇಷ್ಟು ದಿನ ನಾವೇನಂತಂದ್ರೆ ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ಏನಂತಂದ್ರೆ ಗುಣ ಮಟ್ಟ ಆದ್ರೆ ಸಂಸ್ಕಾರ ಮಟ್ಟ ಆಗಬಾರ್ದು. ಯಾಕಂದ್ರೆ ಸಂಸ್ಕಾರಯುಕ್ತ ಶಿಕ್ಷಣ ಬೇಕು. ಯಾಕಂತಂದ್ರ ಅದು ಈ ಮಟ್ಟದ ಶಾಲೆಯಲ್ಲಿ ಅದು ಹಾಸುಹೊಕ್ಕಾಗಿದೆ ಅಂತ ಹೇಳ್ಬೋದು. ಆದ್ರೆ ಇನ್ನು ಕೆಲವೊಂದು ಕಡೆಗೆ ಏನಂತಂದ್ರ ಬಹಳಷ್ಟು ಶಾಲೆಗಳನ್ನ ನೋಡ್ತಾ ಇರ್ತೀವಿ, ಅಲ್ಲೆಲ್ಲ ಸಂಸ್ಕಾರ ಅನ್ನುವಂಥದ್ದು ಬಹಳ ನಾವು ಏನಂತಂದ್ರ ಕಾಣ್ತಾ ಇರ್ತೇವೆ, ಏನೇನೋ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಏನಂತಂದ್ರ ಪ್ರತಿಯೊಬ್ಬರು ನನಗೆ ಶರಣೆ ಕಾಣ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಯಾಕಂದ್ರೆ ಅಷ್ಟೊಂದು ಶುಚಿರ್ಭೂತವಾಗಿ ಶಾಂತ ರೀತಿಯಿಂದ ಇಲ್ಲಿ ಏನಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನನಗೆ ಇನ್ನೊಂದು ಪಾಲಕರಲ್ಲಿ ವಿನಂತಿ ಏನಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರು ನಮ್ಮ ಮಕ್ಕಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಪಾಲಕರಷ್ಟೇ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅದು ಇನ್ನೂ ಹೆಚ್ಚು ಪಾಲಕರು. ಯಾಕಂತಂದ್ರ ನಾವೆಲ್ಲ ಹೊಲದಾಗ ಬೆಳೆ ಬೆಳಿತೀವಿ, 3 ತಿಂಗಳು 6 ತಿಂಗಳ ಬೆಳೆ. ಎಲ್ಲ ರೈತರು ಅದಾರ ಸಾಕಷ್ಟು ಜನ. ಆ ಬೆಳೆ ಹೆಂಗೈತಿ ಅಂತ ನೋಡಾಕ ಏನಂತಂದ್ರೆ ಆಗಲೆಲ್ಲ ಹೊಲಕ್ಕೆ ಹೋಗ್ತಾರೆ. ಹೌದ್ರಿ, ಹೊಲಕ್ಕೆ ಹೋಗ್ತಾರ, ಹೊಲ ಬೆಳೆ ಹೆಂಗೈತೆ 3 ತಿಂಗಳ 6 ತಿಂಗಳ ಬೆಳೆಯನ್ನ ನಾವು ನೋಡಾಕ ಹೋಗ್ತೇವೆ. ಆದ್ರೆ ನಮ್ಮ ಮಕ್ಕಳ 100 ವರ್ಷದ ಬೆಳೆ, 100 ವರ್ಷದ ಬೆಳೆಯನ್ನ ಎಲ್ಲಿ ಬೀಜ ಹಾಕಿದ್ದೇವೆ ಅಂತಂದ್ರೆ ಈ ಶಾಲೆಯಲ್ಲಿ ಬೀಜ ಬಿತ್ತಿದ್ದೇವೆ. ಆ ಶಾಲೆಯಲ್ಲಿ ಬಿತ್ತಿದ ಬೀಜ ಹೆಂಗೆ ಮೊಳಕೆ ಹೊಡಿತಾ ಇದೆ ಅಂದ್ರೆ ಅವ್ರಿಗೆ ಹೆಂಗೆ ಶಿಕ್ಷಣ ಪಡಿತಾ ಇದ್ದಾರೆ, ಶಿಕ್ಷಕರು ಏನ್ ಕಲಿಸ್ತಾ ಇದ್ದಾರೆ, ಮಕ್ಕಳ ತಪ್ಪು ತಡೆಗಳೇನು, ಶಿಕ್ಷಕರು ಮಕ್ಕಳಿಗೆ ಯಾವ ತರ ನಮ್ಮ ಮಗು ಈ ತರ ಇದೆ, ಇಂಥ ತೊಂದರೆ ಇದೆ, ನೀವು ಕಲಿಸ್ರಿ, ಇಂಥದನ್ನೆಲ್ಲ ಶಿಕ್ಷಕರಿಗೆ ಸಲಹೆಯನ್ನು ಕೊಟ್ಟು ಅವರ ಮಾರ್ಗದರ್ಶನದಲ್ಲಿ ಮಕ್ಕಳು ಬೆಳೆದಿದ್ದಾದ್ರೆ ಇನ್ನಷ್ಟು ಏನಂತಂದ್ರೆ ಈಗ ನಾನು ನೋಡಿದ ಅರ್ಧಕ್ಕರ್ಧ ಮಕ್ಕಳೆಲ್ಲ ಪ್ರೈಸ್ ತಗೊಂಡ್ರು. ಈಗ ಇನ್ನೊಂದು ಸ್ವಲ್ಪ ಇದಾದ್ರಿಂದ ಎಲ್ಲಾ ಮಕ್ಕಳಂತಂದ್ರೆ ವೇದಿಕೆನ ಇಲ್ಲಿ ಏನಂತಂದ್ರೆ ಅಷ್ಟು ಮಕ್ಕಳಿಗೆ ನೀವು ಜಾಗೃತಿ ಮಾಡಿದಿರಿ. ಈ ಒಂದು ಹಾಗೆ ಮುಂದುವರಿಲಿ. ಈಗೇನಂತಂದ್ರ
ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಹಿತ ಮಕ್ಕಳು ಈ ಶಾಲೆ ಹೆಸರನ್ನ ತರಲಿ. ಅವರು ಇನ್ನೂ ಹೆಚ್ಚು ಏನಂತಂದ್ರ ಈ ದೇಶವನ್ನ ಕಟ್ಟುವಂತ ನಾಯಕರಾಗಲಿ. ನಾವು ಇಷ್ಟು ದಿನ ಹೇಳ್ತಾ ಇದ್ವಿ ಏನಂತಂದ್ರ ಇಂದಿನ ಮಗು ನಾಳಿನ ನಾಗರಿಕ ಅಂತ ಹೇಳ್ತಿದ್ದೇವೆ. ಈಗ ಅದು ಅಪರಾಧ ಏನು ಹಂಗೆ ಹೇಳುವಂಗಿಲ್ಲ. ಇಂದಿನ ಮಗು ಇಂದಿನ ನಾಗರಿಕ. ಮತದಾನ ಹಕ್ಕ ಇಲ್ಲ ಅಂತ ನಾಗರಿಕ ಅಂತ ಅಲ್ಲ. ಇಂದಿನ ಮಗು ಇಂದಿನ ನಾಗರಿಕನೇ. ಅದು 3 ವರ್ಷದ ಮಗು ಇರ್ಬೋದು, 6 ವರ್ಷದ ಇರಬಹುದು, 3 ತಿಂಗಳದೇ ಇರಬಹುದು. ಇಂದಿನ ಮಗು ಇಂದಿನ ನಾಗರಿಕ ಅನ್ನುವಂಥದ್ದನ್ನ ನಾವೀಗ ಹೇಳಬೇಕಾಗಿದೆ. ಆ ರೀತಿ ಮಕ್ಕಳು ನಡ್ಕೋಬೇಕು. ಅವಾಗ ಏನಂತಂದ್ರ ನಾವೇನಂತಂದ್ರ ಹೆಚ್ಚು ಶ್ರೇಯಸ್ಸನ್ನು ತರಲು ಸಾಧ್ಯ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಉತ್ತಮ ಬಾಲಕರನ್ನ ನೀವು ಆಯ್ಕೆ ಮಾಡಿದ್ರೆ ಬಹಳ ಚೆನ್ನಾಗಿರ್ತದೆ ತಂದೆ ತಾಯಿ. ಯಾಕಂತಂದ್ರೆ ನಾನಿಲ್ಲಿ ನೋಡಿದೆ, ನಾನೇನಂತಂದ್ರ ಮಕ್ಕಳ ಸಾಧಕ ಮಕ್ಕಳ ಜೊತೆಗೆ ಆ ತಂದೆ ತಾಯಿಯನ್ನ ಸನ್ಮಾನಿಸುವಂತದಂತ ನಾನು ಎಲ್ಲಿ ನೋಡಿಲ್ಲ, ಇಲ್ಲಿ ನೋಡಿದೆ. ಯಾಕಂತಂದ್ರೆ ಅದು ಅವರಿಗೆ ಪ್ರೇರಣೆ ಆಗುತ್ತೆ. ನನ್ನ ಮಗ ನನ್ನ ಮಗಳು ಇಂಥವ್ರು ಸಾಧನೆ ಮಾಡಿದ್ರು, ಇಂಥವ್ರು ಸಾಧನೆ ಮಾಡಿದ, ನಾನೇನಂತಂದ್ರೆ ಅವರಿಂದ ನನಗೆ ಇಂಥ ಒಂದು ಆಧಾರ ಸಿಕ್ಕು ಅನ್ನುವಂಥದ್ದು ಅವರಲ್ಲಿ ಅದು ಮೂಡ್ತದ. ಹಾಗಾಗಿ ಏನಂತಂದ್ರೆ ಬಹಳಷ್ಟು ನಾ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬಹಳ ಕಲಿತೆ. ಯಾಕಂತಂದ್ರೆ ಗುರುಗಳಿಗೆ ಅವ್ರ ವಿಧೇಯತೆ ಕೊಡುವಂಥದ್ದಿರ್ಬೋದು, ಅಥವಾ ಎಲ್ಲ ತರದನ್ನ ಬಹಳಷ್ಟು ಮತ್ತೆ ಶಿಕ್ಷಕರ ಗುರುಮಾತೆಗಳ ಇರ್ಬೋದು, ಶಿಕ್ಷಕರಿರ್ಬೋದು, ಮತ್ತು ಈ ಸಂಗೀತ ಏನೇ ಬಾರಿಸ್ತಾ ಇದ್ದಾರಲ್ಲ ಇವರೆಲ್ಲರೂ ಏನಂತಂದ್ರೆ ನಾವು ಆ ಕಡೆ ನೋಡ್ತಿರ್ತೇವೆ. ಏನಂತ ಒಂದು ಹಾಡು ಹಾಕ್ತಿರ್ತಾರ ಅಥವಾ ಆ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡ್ತಿರ್ತಾರ, ಇದು ಮಾಡ್ತಿರ್ತಾರ. ಅದಾದ ಕೂಡ ಏನಂದ್ರೆ ಈಗೇನೋ ಬಂದಿದ್ದಾವಲ್ಲ ಎಲ್ಲ ಹಂಗೆಲ್ಲ. ಆದ್ರೆ ಇಲ್ಲಿ ಏನಂತಂದ್ರ ಆ ಥರದ್ದಿಲ್ಲ. ಮತ್ತೆ ಇನ್ನೂ